ಇವಾಗ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಕಲ್ಲಂಗಡಿ ಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದು ಬೀಜ ಏನಿರುತ್ತೆ ಅದನ್ನ ಸಪ್ರೇಟ್ ಮಾಡಿಬಿಟ್ಟು ತಗೊಳ್ಳಿ. ತುಂಬ ದಪ್ಪದಾಗೂ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿಯಾಗಿ ಬ್ಲೆಂಡ್ ಆಗೋಲ್ಲ. ಈ ಥರ ಕಟ್ ಮಾಡಿಬಿಟ್ಟು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ಳಿ. ಅದಾದಮೇಲಿಂದ 2 ಪುದೀನ ಎಲೆ, ಅರ್ಧ ಹೋಳು ಲಿಂಬೆಹಣ್ಣು, ಜೊತೆಗೆ ಬೆಲ್ಲದ ಪೌಡರ್ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಬೋದು, ಜೇನುತುಪ್ಪ ಬೇಕಿದ್ರೆ ಜೇನುತುಪ್ಪ ಹಾಕ್ಬೋದು. ಆದರೆ ನಾನು ಇವಾಗ ಬೆಲ್ಲದ ಪೌಡರ್ ಹಾಕಿದ್ದೀನಿ. 3 ಚಮಚ ಬೆಲ್ಲದ ಪೌಡರ್ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಾದ್ಮೇಲಿಂದ ಹಂಗೇ ಬ್ಲೆಂಡ್ ಮಾಡ್ಕೊಳ್ಳಿ. ಅದಾದಮೇಲಿಂದ ಇವಾಗ ಅರ್ಧ ಲೋಟ ಚಿಲ್ಡ್ ವಾಟರ್ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರು ಹಾಕಿ ಇವಾಗ ಇನ್ನೊಂದು ರೌಂಡ್ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಜಾಲರಿಲಿ ಫಿಲ್ಟ್ರ್ ಮಾಡೋಕ್ಕೆ ಹೋಗಬೇಡಿ. ಬೀಜನೆಲ್ಲ ಆಲ್ರೆಡಿ ನಾವು ತೆಗೆದುಬಿಟ್ಟಿದ್ದೀವಿ. ಫಿಲ್ಟ್ರ್ ಮಾಡ್ತು ಅಂದರೆ ಏನಿರಲ್ಲ, ಎಲ್ಲ ಸಾರಾಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಲ್ಲೇನು ಫೈಬರ್ ಕಂಟೆಂಟ್ ಇರುತ್ತೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಹಾಗೆಯೇ ಕುಡೀರಿ, ಪಲ್ಪಿಯಾಗಿರುತ್ತೆ. ಪಲ್ಪಿ ವಾಟರ್ ಮೆಲನ್ ಜ್ಯೂಸು ಈ ಸಮ್ಮರ್ಗೆ ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ.